ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಅಂದ್ರೆ ಒಂದು ಸೂಪರ್ ಆದ ಚೈನೀಸ್ ಫಿಲಮ್ ಅನ್ನೇ ತಂದಿದ್ದೀನಿ. ದಿ ರೈಸಿಂಗ್ ಬಾಸ್ ಇನ್ ಎ ಗರ್ಲ್ಸ್ ಸ್ಕೂಲ್ ಅನ್ನೋ ಒಂದು ಅದ್ದೂರಿಯಾದ ಹಾವಿನ ಮೂವಿಯನ್ನೇ ತಂದಿದ್ದೀನಿ. ಗರ್ಲ್ಸ್ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ ಅಲ್ಲಿ ಕೂತು ಓದುತ್ತಾ ಇರಬೇಕಾದ್ರೆ ಸಡನ್ ಆಗಿ ಒಂದು ದಿನ ಒಂದು ದೊಡ್ಡ ರಾಕ್ಷಸ ಹಾವು, ಸಿಕ್ಕಾಪಟ್ಟೆ ಹಾವುಗಳು ಆ ಕಾಲೇಜ್ ಒಳಗಡೆ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಸಖತ್ತಾಗಿ ಭಯಂಕರವಾಗಿ ಹೇಳಿರುವ ಮೂವಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಚೈನಾದಲ್ಲಿ ಇರುವ ಒಂದು ಕಾಡನ್ನೇ ತೋರಿಸ್ತಾರೆ. ಆ ಕಾಡಿನ ಒಳಗಡೆ ತುಂಬಾ ಕಾರ್ಸ್ ಗಳು ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಬಂದು ನಿಲ್ತವೆ. ಆ ಕಾರಿಂದ ಕೆಳಗಡೆ ಇಳಿದು ನಿಂತ್ಕೊಳ್ಳುವ ಈ ಹುಡುಗಿನೇ ಅಲ್ಲಿರುವ ಒಂದು ಫ್ಯಾಕ್ಟರಿಯ ಓನರ್. ಅವರು ಅವರ ಫ್ಯಾಕ್ಟರಿಗೆ ತುಂಬಾ ಇನ್ವೆಸ್ಟರ್ಸ್ ಅನ್ನ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ. ಆ ಹುಡುಗಿ ಕೆಲಸ ಏನು ಅಂದ್ರೆ ಡಿಫ್ರೆಂಟ್ ಆದ ಹಾವುಗಳನ್ನ ಹಿಡಿದು ಅವುಗಳ ಚರ್ಮಗಳನ್ನ ಕಿತ್ತು ಮಾರೋದೇ ಅವಳ ಬಿಸ್ನೆಸ್ ಆಗಿರುತ್ತೆ. ಸೊ ಇವಾಗ ಆ ಇನ್ವೆಸ್ಟರ್ಸ್ ಗಳ ಹತ್ರ ನಾನು ಹಾವುಗಳ ಚರ್ಮಗಳನ್ನ ತುಂಬಾ ಜಾಸ್ತಿನೇ ನಿಮಗೆ ಕೊಡ್ತೀನಿ, ಬೆಲೆ ಕಡಿಮೆಯಾಗಿ ಕೊಡ್ತೀನಿ, ಬೇರೆ ಎಲ್ಲರಿಗಿಂತಾನು ನಾನು ತುಂಬಾ ಬೆಲೆ ಕಡಿಮೆಯಾಗಿ ಕೊಡ್ತೀನಿ ಅಂತ ಹೇಳಿನೇ ಎಲ್ಲ ಇನ್ವೆಸ್ಟರ್ಸ್ ಅನ್ನು ಅವಳ ಹಾವಿನ ಫ್ಯಾಕ್ಟರಿಗೆ ಕರ್ಕೊಂಡು ಬಂದಿರ್ತಾಳೆ. ಆವಾಗ ಅವಳ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರುವ ಮ್ಯಾನೇಜರ್ ಆ ಲೇಡಿ ಹತ್ರ ಬಂದು, ನಾವು ಕೊಡ್ತಾ ಇರುವ ಡ್ರಗ್ಸ್ ಇಂದ ನೇಚರ್ಗೆ ವಿರುದ್ಧವಾಗಿ ಇಲ್ಲಿರುವ ಹಾವುಗಳೆಲ್ಲ ದೊಡ್ಡದಾಗಿ ಬೆಳ್ಕೋತಾ ಇವೆ, ಬನ್ನಿ ನನ್ನ ಜೊತೆ, ನಾನು ಆ ಹಾವುಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಎಲ್ಲರನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಆದ್ರೆ ಆ ಜಾಗಕ್ಕೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಹಾವು ಕೂಡ ಕಾಣ್ತಾ ಇಲ್ಲ, ಎಲ್ಲವೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ರೀತಿ ಕಾಣುತ್ತೆ. ಇದನ್ನು ನೋಡಿದ ತಕ್ಷಣ ಮ್ಯಾನೇಜರ್ ಅಲ್ಲಿದ್ದ ಹಾವುಗಳು ಎಲ್ಲಿಗೆ ಹೋಯ್ತು ಅಂತ ಹುಡುಕ್ತಿರ್ತಾವನೆ. ಇದನ್ನ ನೋಡಿದ ಆ ಲೇಡಿನು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾವಳೆ. ಆವಾಗ ಯಾವುದೋ ಒಂದು ಹಾವು ಇವ್ರುಗಳನ್ನ ವಾಚ್ ಮಾಡೋ ರೀತಿ ನಮಗೆ ತೋರಿಸ್ತಾರೆ. ಆಮೇಲೆ ಆ ಓನರ್ ಲೇಡಿ ಮುಂದೆ ಹೋಗಿ ಆ ಹಾವುಗಳೆಲ್ಲ ಎಲ್ಲಿಗೆ ಹೋಯ್ತು ಅಂತ ಹುಡುಕಿ ನೋಡ್ತಿರ್ಬೇಕಾದ್ರೆ ಅವಳ ತಲೆ ಮೇಲೆ ಎಂಜಲು ಚೊಡ್ತಿರುತ್ತೆ. ಏನು ಅಂತ ಆ ಹುಡುಗಿನ ತಲೆ ಎತ್ತಿ ಮೇಲ್ ನೋಡ್ಬೇಕಾದ್ರೆ ಇವರು ಇಮ್ಯಾಜಿನ್ ಕೂಡ ಮಾಡಿ ನೋಡೋಕೆ ಆಗಲ್ಲ, ಅಷ್ಟು ದೊಡ್ಡ ರಾಕ್ಷಸ ಹಾವು ಅವರ ಮುಂದೆ ಇರುತ್ತೆ. ಆ ಹಾವನ್ನು ನೋಡಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಶಾಕ್ ಆಗಿ ಹೋಗಿ ನಿಂತಿರ್ತಾರೆ. ಆದ್ರೆ ಆವಾಗ ಓನರ್ ಲೇಡಿ, ನೋಡಿದ್ರ ನಾವು ಕೊಟ್ಟಿರುವ ಡ್ರಗ್ಸ್ ಇಂದ ಈ ಹಾವು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂತ ಹೇಳಿ ಅವಳು ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಹಾವು ಅವಳನ್ನೇ ಕಚ್ಚಿ ನುಂಗ್ಬಿಡುತ್ತೆ. ಇದನ್ನು ನೋಡಿ ಆ ಇನ್ವೆಸ್ಟರ್ಸ್ ಎಲ್ಲರಿಗೂ ಹೆದರಿ ಅಲ್ಲಿ ಇಲ್ಲಿ ಅಂತ ಎಸ್ಕೇಪ್ ಆಗೋದಕ್ಕೆ ಓಡಿ ಹೋಗ್ಬೇಕಾದ್ರೆ ಆವಾಗ ಅಲ್ಲಿರುವ ಸಣ್ಣ ಪುಟ್ಟ ಹಾವುಗಳೆಲ್ಲ ಅವ್ರಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆವಾಗ ರಾಕ್ಷಸ ಹಾವು ಅಲ್ಲಿರುವ ಒಬ್ಬೊಬ್ಬರನ್ನು ಕಚ್ಚಿ ನುಂಗ್ತಾ ಇರುತ್ತೆ. ಇದನ್ನು ನೋಡಿದ ಆ ಫ್ಯಾಕ್ಟರಿ ಮ್ಯಾನೇಜರು ನಾವಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಆ ಫ್ಯಾಕ್ಟರಿನ ಬಿಟ್ಟು ಓಡಿ ಹೋಗ್ಬೇಕು ಅಂತ ನೋಡ್ತಿರ್ತಾನೆ. ಆದ್ರೆ ಅವನು ಆ ರೀತಿ ಹೋಗ್ಬೇಕಾದ್ರೆ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲರನ್ನು ಹಾವು ಕಚ್ಚುತ್ತಾ ಇರ್ತವೆ. ಅವುಗಳ ಜೊತೆ ಜನರೆಲ್ಲ ಹೋರಾಡ್ತಿರ್ತಾರೆ. ಆದ್ರೂ ಕೂಡ ನಮ್ಮ ಮ್ಯಾನೇಜರ್ ಅಲ್ಲಿಂದ ಎಸ್ಕೇಪ್ ಆಗಿ ಆಚೆನೆ ಬಂದ್ಬಿಡ್ತಾನೆ. ಆದ್ರೂ ಆ ರಾಕ್ಷಸ ಹಾವು ಅವನನ್ನ ಬಿಡೋ ರೀತಿ ಕಾಣ್ತಿಲ್ಲ, ಅವನ ಹಿಂದೆನೆ ಚೇಸ್ ಮಾಡಿ ಬರ್ತಿರುತ್ತೆ. ಆವಾಗ ಮ್ಯಾನೇಜರ್ ಆ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಸ್ಪೀಡ್ ಆಗಿ ಓಡಿ ಬಂದು ಒಂದು ಸ್ಟೇಜ್ ಅಲ್ಲಿ ನಿಂತ್ಕೋತಾನೆ. ಆವಾಗ ಅವನ ಕಣ್ಣಿಗೆ ಒಂದು ಕಾಲೇಜ್ ಕಾಣಿಸ್ಕೊಳ್ಳುತ್ತೆ. ಸರಿ, ಆ ಕಾಲೇಜ್ಗೆ ಹೋಗಿ ನಾವು ತಪ್ಪಿಸ್ಕೊಳ್ಳೋಣ ಅಂತ ಅವನು ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಆ ರಾಕ್ಷಸ ಹಾವು ಬಂದು ಇವನನ್ನ ಕಚ್ಚಿ ನುಂಗ್ಬಿಡುತ್ತೆ. ಅಷ್ಟೇ, ಮ್ಯಾನೇಜರಿನ ಕಥೆನು ಮುಗೀತು. ಹಾಗೆ ಇಲ್ಲಿ ಕಾಲೇಜ್ ಅನ್ನು ನೋಡಿದ್ರೆ ಅಲ್ಲಿ ಇರ್ತಾ ಇರೋರು ಮೋಸ್ಟ್ಲಿ ಎಲ್ಲರೂ ಹುಡುಗಿಯರಾಗೆ ಇರ್ತಾರೆ, ಯಾಕೆಂದ್ರೆ ಅದು ಒಂದು ಲೇಡೀಸ್ ಕಾಲೇಜ್. ಇವರು ಎಲ್ಲರೂ ಫ್ಲೈಟ್ ಅಟೆಂಡರ್ ಆಗೋದಕ್ಕಾಗಿ ಆ ಕಾಲೇಜ್ ಅಲ್ಲಿ ಓದುತ್ತಿರ್ತಾರೆ. ಎಲ್ಲಾ ತರದ ಟ್ರೈನಿಂಗ್ ಅನ್ನು ತಗೋತಿರ್ತಾರೆ. ಒಬ್ಬೊಬ್ಬರು ಬೇರೆ ಬೇರೆ ಟ್ರೈನಿಂಗ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿರ್ತಾರೆ. ಆವಾಗ ಕೆಲವೊಂದು ಹುಡುಗಿಯರು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅಂತಹ ಸಮಯದಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹಾವುಗಳೆಲ್ಲ ಆ ಬಾತ್ರೂಮ್ ಒಳಗಡೆ ಬರೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯದಲ್ಲಿ ಈ ಕಡೆ ಹೊರಗಡೆ ಆ ರಾಕ್ಷಸ ಹಾವು ಆ ಕಾಲೇಜ್ ಒಳಗಡೆ ಬಂದ್ಬಿಟ್ಟಿರುತ್ತೆ. ಆ ಕಾಲೇಜಲ್ಲಿ ಕೆಲಸ ಮಾಡೋರು, ಓದೋರು ಅಂತ ಸಿಗೋರ್ನ ಎಲ್ಲರನ್ನು ಕಚ್ಚಿ ತಿಂತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಬಾತ್ರೂಮ್ ಒಳಗಡೆ ಮೋನಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಇವಾಗ ನಮ್ಮ ಹೀರೋಯಿನ್ ಡ್ರೆಸ್ ಅನ್ನ ತಗೊಳ್ಳೋದಕ್ಕಾಗಿ ಅವಳ ಲಾಕರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಹಾವಿರುತ್ತೆ. ಅದನ್ನು ನೋಡಿ ನಮ್ಮ ಹೀರೋಯಿನ್ ಹೆದರಿ ಒಂದು ಜಾಗದಲ್ಲಿ ನಿಂತ್ಕೋಬೇಕಾದ್ರೆ ಅಷ್ಟೇ ಅವಳನ್ನ ತುಂಬಾ ಹಾವುಗಳು ರೌಂಡ್ ಕಟ್ಕೊಂಡ್ಬಿಡ್ತವೆ. ಸೊ ಆವಾಗ ನಮ್ಮ ಹೀರೋಯಿನ್ ಭಯದಲ್ಲಿ ತುಂಬಾ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಆ ಸದ್ದು ಹೊರಗಡೆ ಇರುವ ಒಬ್ಬರು ಸೆಕ್ಯೂರಿಟಿಗೆ ಕೇಳಿಸುತ್ತೆ. ಅವನು ತಕ್ಷಣ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ತುಂಬಾ ಹಾವುಗಳು ಅಲ್ಲಿರೋದನ್ನ ನೋಡಿ ಎಲ್ಲವನ್ನು ಹೊಡೆದು ದೂರ ತಳ್ಬಿಟ್ಟು ನಮ್ಮ ಹೀರೋಯಿನ್ ಮೋನಾವನ್ನ ಕಾಪಾಡ್ತಾನೆ. ಇವನೇನೆ ಈ ಮೂವಿಯ ಹೀರೋ. ಇವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ರ ಇರುವ ವಾಕಿ ಟಾಕಿಯನ್ನ ತಗೊಂಡು ಕಾಲೇಜ್ ಒಳಗಡೆ ತುಂಬಾ ಪಾಯ್ಸನಸ್ ಹಾವುಗಳೆಲ್ಲ ಬಂದ್ಬಿಟ್ಟಿದೆ ಅಂತ ಅವನ ಹೆಡ್ ಸೆಕ್ಯೂರಿಟಿಗೆ ಹೇಳಿ ಅಲರ್ಟ್ ಮಾಡ್ತಾನೆ. ಅಲ್ಲಿಗೆ ಹೀರೋ ಬಿಡದೆ ಇಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಅನ್ನು ಕೊಡ್ಲೇಬೇಕು, ಎಲ್ಲರನ್ನು ಅಲರ್ಟ್ ಮಾಡ್ಲೇಬೇಕು ಅಂತ ಹೇಳಿ ಆ ಕಾಲೇಜಿನ ಕಂಟ್ರೋಲ್ ರೂಮಿಗೆ ಹೋಗ್ತಾನೆ. ಆವಾಗ ಇಷ್ಟೊಂದು ವಿಷಯಗಳು ಹೊರಗಡೆ ನಡೀತಾ ಇರೋದು ಗೊತ್ತಿಲ್ಲದೆ ಆ ಕಾಲೇಜಿನ ಪ್ರಿನ್ಸಿಪಲ್ ತುಂಬಾ
ತುಂಬಾ ಇನ್ವೆಸ್ಟರ್ಸ್ ಗಳನ್ನ ಕಾಲೇಜ್ಗೆ ಕರೆಸಿ ಅವ್ರಗಳಿಗಾಗಿ ಆ ಕಾಲೇಜಲ್ಲಿ ಒಂದು ಫಂಕ್ಷನ್ ಅನ್ನ ಕೂಡ ಕಂಡಕ್ಟ್ ಮಾಡಿರ್ತಾರೆ. ಆ ಇನ್ವೆಸ್ಟರ್ಸ್ ಗಳನ್ನ ಅಲ್ಲಿಗೆ ಕರ್ಕೊಂಡು ಬಂದು ಅವರ ಬಗ್ಗೆನೋ ಅವರ ಕಾಲೇಜ್ ಬಗ್ಗೆನೋ ತುಂಬಾನೇ ಹೆಮ್ಮೆಯಿಂದ ಮಾತಾಡ್ತಿರ್ತಾರೆ ಪ್ರಿನ್ಸಿ. ಅಂತಹ ಸಮಯದಲ್ಲಿ ನಮ್ಮ ಹೀರೋ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಲೇಜಲ್ಲಿ ಇರೋರು ಎಲ್ಲರಿಗೂ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಲಿಸನ್ ಮಾಡಿ. ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗಡೆ ತುಂಬಾನೇ ಪಾಯ್ಸನ್ ಇರುವ ಹಾವುಗಳೆಲ್ಲ ನುಗ್ಬಿಟ್ಟಿದೆ. ಆದ್ರಿಂದ ಎಲ್ಲರಿಗೂ ಸೇಫ್ಟಿ ಆಗಿರುವ ಒಂದು ಜಾಗಕ್ಕೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಎಲ್ಲರೂ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇನ್ವೆಸ್ಟರ್ಸ್ ಗೆಲ್ಲ ಏನನ್ನ ಹೇಳ್ತಾ ಇದ್ದಾರೆ, ಏನು ನಡೀತಾ ಇದೆ ನಿಮ್ಮ ಕಾಲೇಜಲ್ಲಿ ಅಂತ ಪ್ರಿನ್ಸಿ ಹತ್ರ ಇನ್ವೆಸ್ಟರ್ಸ್ ಕ್ವಶನ್ ಮಾಡ್ತಿರ್ತಾರೆ. ಆದ್ರೆ ಅದಕ್ಕೆ ಪ್ರಿನ್ಸಿ ಇಲ್ಲ ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನಾನು ಏನು ಅಂತ ನೋಡೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಪ್ರಿನ್ಸಿ ಇನ್ವೆಸ್ಟರ್ಸ್ ಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆವಾಗ ಅವ್ರಗಳ ಹಿಂದೆನೆ ಆ ಸ್ಟೇಜಿನ ಹಿಂದೆನೆ ಆ ದೊಡ್ಡ ರಾಕ್ಷಸ ಹಾವು ಬರುತ್ತೆ. ಹಾಗೆ ಅದರ ಹೈಟ್ ಅಲ್ಲಿ ನಿಂತು ಇವ್ರಗಳ ಎಲ್ಲರನ್ನು ನೋಡ್ತಿರುತ್ತೆ. ಅಲ್ಲಿರೋರು ಎಲ್ಲರೂ ನಡ್ಗೋಗಿ ನಿಂತಿರ್ಬೇಕಾದ್ರೆ ಹಾಗೆ ಆ ರಾಕ್ಷಸ ಹಾವು ಪ್ರಿನ್ಸಿಪಲ್ ಅನ್ನ ಕಚ್ಚಿ ನುಂಗ್ಬಿಡುತ್ತೆ. ಇದನ್ನ ನೋಡಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಅದೇ ಸಮಯದಲ್ಲಿ ಆ ಕಾಲೇಜಲ್ಲಿ ಬೇರೆ ಬೇರೆ ಜಾಗದ ಒಳಗಡೆ ಎಲ್ಲ ನುಗ್ಗಿದ್ದ ಚಿಕ್ಕ ಚಿಕ್ಕ ಹಾವುಗಳೆಲ್ಲ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಕಚ್ಚಾಕ್ತಿರ್ತವೆ. ಅವುಗಳ ಪಾಯ್ಸನ್ ಇಂದ ಒಬ್ಬೊಬ್ಬರು ಸ್ಟೂಡೆಂಟ್ ನಿಧಾನಕ್ಕೆ ಒಬ್ಬೊಬ್ಬರಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಇವು ಎಲ್ಲವನ್ನು ಕಂಟ್ರೋಲ್ ರೂಮ್ ಇಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ನೋಡ್ತಾನೆ ಇರ್ತಾರೆ. ಆವಾಗ ಇವರಿಗೆ ಎಲ್ಲರಿಗೂ ನಾವು ಹೆಲ್ಪ್ ಅನ್ನ ಮಾಡ್ಬೇಕು ಅಂತ ಇಬ್ಬರುವೆ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಆ ರಾಕ್ಷಸ ಹಾವು ಕಣ್ಣಿಗೆ ಬೀಳೋರು ಎಲ್ಲರನ್ನು ಕಚ್ಚಿ ನುಂಗ್ತಾ ಇರುತ್ತೆ. ಅಲ್ಲಿಗೆ ಬಂದಿದ್ದ ಹೀರೋಯಿನ್ ಅವಳ ಜೊತೆ ಓದುತ್ತಾ ಇರುವ ಅವಳ ಫ್ರೆಂಡ್ಸ್ ಎಲ್ಲರನ್ನು ಕಾಪಾಡಿ ಆ ಕ್ಯಾಂಪಸ್ ಅನ್ನ ಬಿಟ್ಟು ಹೊರಗಡೆ ಬರಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಇವ್ರುಗಳು ಹೊರಗಡೆ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ರಾಕ್ಷಸ ಹಾವು ಇವ್ರುಗಳಿಗೆ ಅಡ್ಡ ಬಂದು ನಿಲ್ಲುತ್ತೆ. ಆದ್ರಿಂದ ಇವ್ರುಗಳ ಕೈಯಲ್ಲಿ ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ. ಹಾಗೆ ಇವರು ಏನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ರಾಕ್ಷಸ ಹಾವು ಇವ್ರುಗಳನ್ನ ಕಚ್ಚಿ ನುಂಗ್ಬಿಡುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಮತ್ತೆ ಕಾಲೇಜ್ ಒಳಗಡೆ ಹೋಗಿ ಅಲ್ಲಿರುವ ಒಂದು ರೂಮ್ ಒಳಗಡೆ ಎಲ್ಲರೂ ಸೇರ್ಕೊಂಡು ಹೌಸ್ಕೊತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮಿಕ್ಕಿರೋ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರನ್ನು ಆ ಕಾಲೇಜಿನ ಕ್ಯಾಂಪಸ್ ಬಸ್ಸಿಗೆನೆ ಹತ್ಸಿ ಹೊರಗಡೆ ಕಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಕಾಲೇಜ್ ಬಸ್ಗೆನೆ ಹತ್ಕೊಂಡ್ರೇನೆ ಸಾಕು, ಇಲ್ಲಿಂದ ಹೊರಗಡೆ ಹೋಗಿ ತಪ್ಪಿಸ್ಕೋಬಹುದು. ಆದ್ರೆ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬಂದಿಲ್ಲ. ಇದನ್ನ ಗಮನಿಸಿದ ನಮ್ಮ ಹೀರೋ ಎಲ್ಲಿಗೆ ಹೋಗಿದ್ದಾಳೆ ಹೀರೋಯಿನ್ ಅಂತ ಅವಳನ್ನ ಹುಡುಕಿ ಹೊರಡ್ತಾನೆ. ಒಂದೊಂದು ಜಾಗವಾಗಿ ನೋಡಿ ಹುಡುಕ್ತಿರ್ತಾನೆ ಹೀರೋ. ಕೊನೆಗೆ ಹೀರೋಯಿನ್ ಗೆಲ್ಲಿದ್ದಾಳೆ ಅನ್ನೋ ವಿಷಯವನ್ನ ತಿಳ್ಕೊತಾನೆ. ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವಳು ಸೇಫ್ ಆಗಿ ಒಂದು ಬಿಲ್ಡಿಂಗ್ ಒಳಗಡೆ ಲಾಕ್ ಅನ್ನ ಹಾಕೊಂಡು ಒಳಗಡೆ ಇರ್ತಿರ್ತಾಳೆ. ನಮ್ಮ ಹೀರೋಯಿನ್ ಹೀರೋವನ್ನು ನೋಡಿದ ತಕ್ಷಣ ಅವನನ್ನ ಕಾಪಾಡೋದಕ್ಕಾಗಿ ಆ ಬಿಲ್ಡಿಂಗ್ ನ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಅಂದ್ರೆ ಆ ಗೇಟ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಬೇಕಾದ್ರೆ ಅಷ್ಟರಲ್ಲಿ ಆ ಸಮಯದಲ್ಲಿ ಆ ದೊಡ್ಡ ರಾಕ್ಷಸ ಹಾವು ಆ ಜಾಗಕ್ಕೆ ಬಂದ್ಬಿಡುತ್ತೆ. ಸೊ ಬಿಲ್ಡಿಂಗ್ ಒಳಗಡೆ ಸೇಫ್ ಆಗಿರುವ ನಮ್ಮ ಹೀರೋಯಿನ್ ಹೀರೋಗೆ ಹಾವು ನಿನ್ನೆ ಹಿಂದೆ ಬಂದ್ಬಿಟ್ಟಿದೆ ಅನ್ನೋದನ್ನ ಎಷ್ಟು ಜೋರಾಗಿ ಹೇಳಿ ಕಿರ್ಚ್ಕೊತಾಳೆ. ಆದ್ರೆ ಅದು ಸೌಂಡ್ ಪ್ರೂಫ್ ಗ್ಲಾಸ್ ಅನ್ನೋದ್ರಿಂದ ನಮ್ಮ ಹೀರೋಯಿನ್ ಕಿರ್ಚ್ಕೊಳ್ಳುವ ಸದ್ದು ನಮ್ಮ ಹೀರೋ ಕಿವಿಗೆ ಕೇಳೋದೇ ಇಲ್ಲ. ನಮ್ಮ ಹೀರೋಯಿನ್ ತುಂಬಾನೇ ಜೋರಾಗಿ ಕಿರ್ಚಿ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೂ ಹೀರೋಗೆ ಕೇಳಿಸೋದೇ ಇಲ್ಲ. ಆದ್ರೂ ಕೊನೆಗೆ ನಮ್ಮ ಹೀರೋಗೆ ಯಾವ್ದೋ ಒಂದು ನಮ್ಮ ಹಿಂದೆ ಇರೋ ರೀತಿ ಫೀಲ್ ಆಗ್ತಿದೆಯಲ್ಲ ಅಂತ ಅವನು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ರಾಕ್ಷಸ ಹಾವು ನಮ್ಮ ಹೀರೋವನ್ನ ಕಚ್ಚೋದಕ್ಕೆ ಬರುತ್ತೆ. ಕರೆಕ್ಟ್ ಆಗಿ ನಮ್ಮ ಹೀರೋ ಅಲ್ಲಿಂದ ಜಂಪ್ ಆಗಿ ಎಸ್ಕೇಪ್ ಆಗ್ತಾವನೆ. ಎದ್ದು ಬಿದ್ದು ಓಡಿ ಹೋಗ್ತಿರ್ತಾವನೆ. ಹಿಂದೆನೆ ಆ ರಾಕ್ಷಸ ಹಾವು ಚೇಸ್ ಮಾಡಿ ಬರ್ತಿರುತ್ತೆ. ಒಂದು ಸ್ಟೇಜ್ ಅಲ್ಲಿ ಲೆಗ್ ಸ್ಲಿಪ್ ಆಗಿ ಹೀರೋ ಕೆಳಗಡೆ ಬಿದ್ದೋಗ್ತಾವನೆ. ಹಾವು ನಮ್ಮ ಹೀರೋವನ್ನ ಕಚ್ಚೋಣ ಅಂತ ಹತ್ರ ಬರ್ಬೇಕಾದ್ರೆ ಆ ಒಂದು ಸೆಕೆಂಡ್ ಗ್ಯಾಪ್ ಅಲ್ಲಿ ನಮ್ಮ ಹೀರೋವನ ಜೊತೆಗೇನೆ ಕೆಲಸ ಮಾಡ್ತಾ ಇರುವ ಸೆಕ್ಯೂರಿಟಿ ಹೆಡ್ ನಮ್ಮ ಹೀರೋವನ್ನ ಕಾಪಾಡಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ. ನಂತರ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಿ ಲಾಕ್ ಮಾಡಿ ಸೇಫ್ ಆಗ್ತಾರೆ. ಆದ್ರಿಂದ ರಾಕ್ಷಸ ಹಾವಿನ ಕೈಯಲ್ಲಿ ಬಿಲ್ಡಿಂಗ್ ಒಳಗಡೆ ಬರೋಕೆ ಆಗೋದಿಲ್ಲ. ಆದ್ರೂ ಆ ಹಾವು ಅಲ್ಲಿಂದ ಹೋಗೋ ರೀತಿ ಕಾಣ್ತಿಲ್ಲ. ಇವ್ರುಗಳು ಆ ಜಾಗದಲ್ಲಿ ಇರೋದ್ರಿಂದ ಹಾವು ಅವ್ರುಗಳನ್ನ ಬಿಟ್ಟು ಹೋಗದೆ ಅಲ್ಲೇನೆ ರೋಲ್ ಮಾಡಿ ಅವ್ರುಗಳು ಹೊರಗಡೆ ಬರೋದಕ್ಕಾಗಿ ವೇಟ್ ಮಾಡಿ ಆ ಜಾಗದಲ್ಲಿ ಸ್ಟೇ ಆಗಿರುತ್ತೆ. ಇವ್ರುಗಳು ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡ್ಬಿಟ್ಟು ಈ ಹಾವು ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ ಅಂತ ನಮ್ಮ ಹೀರೋ ಮೇಲ್ ನೋಡ್ಬೇಕಾದ್ರೆ ಒಂದು ದೊಡ್ಡ ರೂಫ್ ವೈರ್ ರೀತಿ ಹೋಗುತ್ತೆ. ಸೊ ಆ ರೂಫ್ ವೈರ್ ನ ಮುಖಾಂತರ ನಾವಿಬ್ಬರು ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಗೆ ಹೋಗ್ಬಿಡ್ಬಹುದು ಅಂತ ಅನ್ಕೊಂಡು ಇವರಿಬ್ಬರು ಆ ರೂಫ್ ವೈರ್ ಅನ್ನು ಯೂಸ್ ಮಾಡಿ ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಗೆ ಹೋಗ್ತಿರ್ತಾರೆ. ಆದ್ರೆ ಇವ್ರುಗಳ ವೆಯ್ಟ್ ಜಾಸ್ತಿ ಇರೋದ್ರಿಂದ ಯಾವಾಗ ಬೇಕಾಗಿದ್ರು ಆ ರೋಪ್ ಕಟ್ಟೋಗೋದಕ್ಕೆ ಚಾನ್ಸ್ ಇದೆ. ಇವ್ರುಗಳು ನಿಧಾನಕ್ಕೆ ಆಪೋಸಿಟ್ ಅಲ್ಲಿ ಇರುವ ಬಿಲ್ಡಿಂಗ್ ಗೆ ಹೋಗೋದಕ್ಕಾಗಿ ಆ ರೋಪ್ ವೈರ್ ಅನ್ನು ಯೂಸ್ ಮಾಡಿ ಹೋಗ್ತಿರ್ತಾರೆ. ಆದ್ರೆ ಅಂತಹ ಸಮಯದಲ್ಲಿ ನಮ್ಮ ಹೀರೋ ಅವನ ಪ್ಯಾಂಟ್ ಪಾಕೆಟ್ ಅಲ್ಲಿ ಇರ್ತಾ ಇರುವ ಫೋನ್ ಕರೆಕ್ಟ್ ಆಗಿ ಸ್ಲಿಪ್ ಆಗಿ ಆ ರಾಕ್ಷಸ ಹಾವಿನ ತಲೆ ಮೇಲೇನೆ ತುಪ್ಪ ಅಂತ ಬೀಳುತ್ತೆ. ಅಷ್ಟೇ ಆಮೇಲೇನು ಆ ರಾಕ್ಷಸ ಹಾವು ಹಾಗೆ ಮೇಲ್ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೆಡ್ ಸೆಕ್ಯೂರಿಟಿ ಕಾಣಿಸ್ಕೊತಾರೆ. ಇವರಿಬ್ಬರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನ ನೋಡಿದ ತಕ್ಷಣ ಆ ರಾಕ್ಷಸ ಹಾವು ಹಾಗೆ ಎದ್ದು ಸ್ಟ್ರೈಟ್ ಆಗಿ ಮೇಲ್ ಬಂದು ಅವ್ರುಗಳನ್ನ ಕಚ್ಚೋದಕ್ಕೆ ನೋಡುತ್ತೆ. ಜಸ್ಟ್ ಇಂಚಸ್ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ತಪ್ಪಿಸ್ಕೊತಾವನೆ. ಆ ಹಾವಿನ ಹೈಟ್ ಸಾಕಾಗದೆ ಅದು ಕೆಳಗಡೆ ದುಪ್ ಅಂತ ಬೀಳುತ್ತೆ. ಇದ್ರ ಮೇಲೆ ನಾವು ನಿಧಾನಕ್ಕೆ ಹೋಗ್ತಾ ಇದ್ರೆ ಕೆಲ್ಸಕ್ಕೆ ಆಗ್ಬರಲ್ಲ, ನಾವು ಬೇಗ ಹೋಗ್ಬೇಕು ಅಂತ ಸ್ಪೀಡ್ ಆಗಿ ಅವರು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ರೋಪ್ ಕಟ್ ಆಗಿ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಬಿಲ್ಡಿಂಗ್ ಇನ ವಿಂಡೋಸ್ ಅನ್ನ ಹೊಡ್ಕೊಂಡು ಒಳಗಡೆ ಬಂದು ಬೀಳ್ತಾರೆ. ಆ ಬಿಲ್ಡಿಂಗ್ ಅಲ್ಲೇ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರೋ ಸ್ಟೂಡೆಂಟ್ಸ್ ಇರ್ತಿರೋದು. ಆವಾಗ ನಮ್ಮ ಹೀರೋ ಆ ಬಿಲ್ಡಿಂಗ್ ಅಲ್ಲಿ ಇರ್ತಾ ಇರುವ ಹೀರೋಯಿನ್ ಮತ್ತೆ ಮಿಕ್ಕಿರೋ ಸ್ಟೂಡೆಂಟ್ಸ್ ಅನ್ನ ನೋಡಿ ಅವರು
ಇವ್ರುಗಳ ಹತ್ರ ನಾವು ಇನ್ನ ಸ್ವಲ್ಪ ಹೊತ್ತಿಗೆ ಈ ಜಾಗದಲ್ಲಿ ಇರ್ಬೇಕಾಗಿರುತ್ತೆ, ರೆಸ್ಕ್ಯೂ ಟೀಮ್ ಬಂದು ನಮ್ಮನ್ನ ಕಾಪಾಡೋವರೆಗೂ ನಾವು ಈ ಬಿಲ್ಡಿಂಗ್ ಅಲ್ಲಿ ಸೇಫ್ ಆಗಿರ್ಬೇಕು, ಸೊ ಆದ್ರಿಂದ ಯಾರು ಈ ಬಿಲ್ಡಿಂಗ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಿರ್ತಾವನೆ. ಆಮೇಲೆ ಆ ಬಿಲ್ಡಿಂಗ್ ಒಳಗಡೆನೆ ಇವ್ರುಗಳಿಗೆ ಬೇಕಾಗಿರುವ ಡ್ರೆಸ್ಸಸ್ ಮೆಡಿಸನ್ಸ್ ಏನಾದ್ರೂ ಇದೆಯಾ ಅಂತ ಹುಡುಕಿ ನೋಡ್ತಾರೆ. ಆ ರೀತಿ ಹೀರೋ ಮತ್ತೆ ಹೀರೋಯಿನ್ ಹುಡುಕ್ತಾ ಇರ್ಬೇಕಾದ್ರೆ ಒಂದು ರೂಮ್ ಒಳಗಡೆ ಒಬ್ಬಳು ಹುಡುಗಿ ಅವಳ ಬಾಯ್ ಫ್ರೆಂಡ್ ಅನ್ನ ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಕರ್ಕೊಂಡು ಬಂದಿರ್ತಾಳೆ. ಅವನನ್ನು ಕರ್ಕೊಂಡು ಬಂದು ಇವರ ಗ್ಯಾಂಗ್ ಗೆ ಸೇರಿಸ್ತಾವನೆ ಹೀರೋ. ಆಮೇಲೆ ಇವ್ರುಗಳು ಕಲೆಕ್ಟ್ ಮಾಡಿ ತಂದಿರುವ ಬಟ್ಟೆಗಳು ಎಲ್ಲವನ್ನು ಅಲ್ಲಿರುವ ಸ್ಟೂಡೆಂಟ್ಸ್ ಗೆ ಕೊಟ್ಟು ಇವುಗಳನ್ನ ಹಾಕೊಳ್ಳಿ ಅಂತ ಹೇಳ್ತಿರ್ತಾರೆ. ಯಾಕೆಂದ್ರೆ ಇಂತಹ ಬಟ್ಟೆಗಳನ್ನ ಹಾಕಿದ್ರೇನೆ ನಿಮ್ಮ ಕೈಯಲ್ಲಿ ಬೇಗ ಓಡಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾನೆ ಹೀರೋ. ಅದೇ ತರ ಹುಡುಗಿಯರು ಎಲ್ಲರೂ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೋತಾರೆ. ಆವಾಗ ಕಳ್ತನವಾಗಿ ಗರ್ಲ್ ಫ್ರೆಂಡ್ ಅನ್ನ ನೋಡೋದಕ್ಕೆ ಬಂದಿರ್ತಾನೆ ಅಲ್ವಾ ಒಬ್ಬ ಹುಡುಗ, ಅವನು ಭಯಂಕರವಾದ ಸಾಹುಕಾರ ಅನ್ಸುತ್ತೆ. ಅವನು ಯಾರಿಗೂ ಫೋನ್ ಕಾಲ್ ಅನ್ನ ಮಾಡಿ ನಾನು ಈ ರೀತಿಯ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗೋಬಿಟ್ಟಿದ್ದೀನಿ, ಬೇಗ ಬಂದು ನನ್ನನ್ನ ಕಾಪಾಡಿ, ನೀವು ಈ ಜಾಗಕ್ಕೆ ಬಂದು ಸೇರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಮಾತಾಡೋರು ನಾವು ಇನ್ನ ಬಂದು ಅಲ್ಲಿ ಸೇರೋದಕ್ಕೆ 5 ಗಂಟೆ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಅಲ್ಲಿರುವ ಹುಡುಗಿಯರೆಲ್ಲ ಇನ್ನ 5 ಗಂಟೆ ಟೈಮ್ ಆಗುತ್ತಾ, ಅಲ್ಲಿಯವರೆಗೂ ಇಲ್ಲಿ ಹೇಗೆ ನಾವು ಸೇಫ್ ಆಗಿ ಇರೋದು ಅಂತ ಕೇಳ್ತಿರ್ತಾರೆ. ಆವಾಗ ಸಾಹುಕಾರ ಹುಡುಗ ನನ್ನ ಹತ್ರ ಒಂದು ಕಾರ್ ಇರ್ತಾ ಇದೆ, ಅದರ ಬೀಗ ಕೂಡ ನನ್ನ ಹತ್ರನೇ ಇದೆ, ನಮ್ಮ ಜೊತೆ ನೀವು ಬಂದ್ರೆ ನಿಮ್ಮನ್ನ ಸೇಫ್ ಆಗಿ ನಾನು ಕರ್ಕೊಂಡು ಹೋಗ್ತೀನಿ, ಆವಾಗ ನಾವು ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಆರಾಮಾಗಿ ಹೊರಗಡೆ ಹೋಗ್ಬಿಡ್ಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹುಡುಗಿಯರು ಎಲ್ಲರೂ ಸರಿ ಆಯ್ತು ನಾವು ನಿನ್ನ ಜೊತೆ ಬರ್ತೀವಿ ಅಂತ ಹೊರಡುತ್ತಾರೆ. ಅದೇ ತರ ಬಿಲ್ಡಿಂಗ್ ನ ಗೇಟ್ ಅನ್ನು ಓಪನ್ ಮಾಡಿ ಎಲ್ಲರೂ ಹೊರಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋನಿಗೆ ಎಷ್ಟು ಅವ್ರಗಳಿಗೆ ಅಡ್ವೈಸ್ ಮಾಡಿ ಹೇಳಿ ನೋಡ್ತಾವನೆ ಆ ಹಾವು ನಮ್ಮನ್ನ ಕಚ್ಚಿ ತಿನ್ಬಿಡುತ್ತೆ ಅಂತ. ಆದ್ರೆ ಈ ಹುಡುಗಿಯರು ಆ ಸಾಹುಕಾರನ ಮಾತನ್ನ ಕೇಳಿ ಎಲ್ಲರೂ ಹೊರಗಡೆ ಹೋಗ್ತಾರೆ. ಸೊ ನಮ್ಮ ಹೀರೋವನ ಮಾತನ್ನ ದಾಟಿ ಎಲ್ಲರೂ ಹೊರಗಡೆ ಹೋಗಿದ್ರಿಂದ ಕರೆಕ್ಟ್ ಆಗಿ ಆ ರಾಕ್ಷಸ ಹಾವು ಬಂದು ಆ ಹುಡುಗಿಯರನ್ನ ಅಟ್ಯಾಕ್ ಮಾಡುತ್ತೆ. ಆಲ್ಮೋಸ್ಟ್ ಅಲ್ಲಿರುವ ಅರ್ಧ ಹುಡುಗಿಯರನ್ನ ಕೊಚ್ಚಿ ತಿಂದ್ಬಿಡುತ್ತೆ. ಸೊ ಹೋಗಿದ್ದ ಸ್ಪೀಡ್ ಅಲ್ಲಿ ಹುಡುಗಿಯರು ಎಲ್ಲರೂ ಮತ್ತೆ ಬಿಲ್ಡಿಂಗ್ ಒಳಗಡೆ ಓಡಿ ಬಂದ್ಬಿಡ್ತಾರೆ. ಆದ್ರೆ ಅದೇ ತರ ರಾಕ್ಷಸ ಹಾವು ಕೂಡ ಬಿಲ್ಡಿಂಗ್ ಒಳಗಡೆ ಬಂದ್ಬಿಡುತ್ತೆ. ಒಳಗಡೆ ಬಂದಿದ್ದು ಮಾತ್ರವೇ ಅಲ್ಲ, ನಮ್ಮ ಹೀರೋಯಿನ್ ಅವಳ ಕ್ಲೋಸ್ ಫ್ರೆಂಡ್ ಒಬ್ಬಳು ಇರ್ತಾಳೆ ಹುಡುಗಿ, ಅವಳನ್ನು ಆ ಹಾವು ಹಿಡಿದು ಬಿಡುತ್ತೆ. ಆದ್ರೆ ಆ ಹುಡುಗಿಯನ್ನ ಕಚ್ಚಿ ನುಂಗ್ತಾ ಇಲ್ಲ, ಹಾಗೆ ಅದ್ರ ಮೈಯನ್ನ ಟೈಟ್ ಮಾಡಿ ಆ ಹುಡುಗಿಯ ಮೂಳೆಗಳನ್ನ ಮುರಿತಿರುತ್ತೆ. ಇದನ್ನು ನೋಡಿದ ಹೀರೋಯಿನ್ ಅವಳ ಫ್ರೆಂಡ್ ಅನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾವಳೆ. ಆದ್ರೆ ಆವಾಗ ಹೀರೋ ಇಲ್ಲ, ಹುಡುಗಿಯ ಕತೆ ಮುಗೀತು ಅಷ್ಟೇ, ಅವಳನ್ನ ಕಾಪಾಡೋಕೆ ಆಗಲ್ಲ, ನಾವ್ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೀರೋಯಿನ್ ಅನ್ನ ಅಲ್ಲಿಂದ ಕರೆದು ಓಡಿ ಹೋಗ್ತಾನೆ ಹೀರೋ. ಇವಾಗ ಆ ಹುಡುಗಿಯನ್ನ ಸಾಯಿಸಿ ತಿಂದಿದ್ದ ಹಾವು ಮತ್ತೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಹಿಂದೆನೆ ಚೇಸ್ ಮಾಡಿ ಬರ್ತಿರುತ್ತೆ. ಇವರು ಆ ಬಿಲ್ಡಿಂಗ್ ಅಲ್ಲಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಒಂದು ರೂಮ್ ಒಳಗಡೆ ಹೋಗಿ ಸೇರ್ಕೋತಾರೆ. ಕೊನೆಗೆ ನಮ್ಮ ಹೀರೋ ಮತ್ತೆ ಆ ಹೆಡ್ ಸೆಕ್ಯೂರಿಟಿ ಆ ಡೋರ್ ಅನ್ನ ಕ್ಲೋಸ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆ ರಾಕ್ಷಸ ಹಾವು ಆ ಡೋರ್ ನೇ ಹೊಡ್ಕೊಂಡು ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆದ್ರೆ ಇವ್ರುಗಳು ಇಬ್ಬರು ಅವರ ಕೈಯಲ್ಲಿ ಆದಷ್ಟು ಆ ಹಾವು ಒಳಗಡೆ ಬರ್ದೋ ಇರೋ ರೀತಿ ತೊಡಿತಿರ್ತಾರೆ. ಆವಾಗ ತಕ್ಷಣ ಮಿಕ್ಕಿರುವ ಹುಡುಗಿಯರೆಲ್ಲ ಆ ರೂಮ್ ಅಲ್ಲಿ ಸಿಗುವ ಬಟ್ಟೆಗಳು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಅದನ್ನ ಹಗ್ಗದ ರೀತಿ ಕಟ್ಟಿ ಹಾಕಿ ಅದನ್ನ ಆ ರೂಮಿನ ವಿಂಡೋ ಇಂದ ಕೆಳಗಡೆಗೆ ಹಾಕಿ ಎಲ್ಲರೂ ಆ ಬಿಲ್ಡಿಂಗ್ ಇಂದ ಕೆಳಗಡೆ ಇಳಿತಿರ್ತಾರೆ. ಎಲ್ಲರೂ ಕೆಳಗಡೆ ಹೋಗಾಯ್ತು. ಇವಾಗ ಇನ್ನ ಬ್ಯಾಲೆನ್ಸ್ ಇರೋದು ಇಬ್ಬರು ಮಾತ್ರವೇ. ಅದ್ರಲ್ಲೂ ಆ ಹೆಡ್ ಸೆಕ್ಯೂರಿಟಿ ಕೂಡ ಕೆಳಗಡೆ ಬಂದು ತಪ್ಪಿಸ್ಕೊಂಡ್ಬಿಡ್ತಾರೆ. ಇವಾಗ ಒಬ್ಬನೇ ಇರೋದು ನಮ್ಮ ಹೀರೋ ಮಾತ್ರ. ಸೊ ಇವಾಗ ಹಾವಿನ ಜೊತೆಗೆ ನಮ್ಮ ಹೀರೋವನ ಕೈಯಲ್ಲಿ ಟಫ್ ಕೊಡೋಕೆ ಆಗಲ್ಲ. ಸೊ ಆ ರಾಕ್ಷಸ ಹಾವು ಡೋರ್ನೇ ಹೊಡ್ಕೊಂಡು ರೂಮ್ ಒಳಗಡೆ ಬಂದ್ಬಿಡುತ್ತೆ. ಆದ್ರೂ ನಮ್ಮ ಹೀರೋ ಹೆದರ್ಕೊಳ್ದೆ ಆ ರೂಮಿನ ಕಿಟಕಿಯಿಂದ ಹೊರಗಡೆ ಹಾರಿ ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋ ಕೆಳಗಡೆ ಬಿದ್ದು ಸತ್ತೋಗ್ತಾನೆ ಅಂತ ನಾವು ಅನ್ಕೊಂಡ್ರೆ ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಹೀರೋ ಕೆಳಗಡೆ ಬೀಳ್ದೋ ಇರೋ ರೀತಿ ಅವನನ್ನ ಕ್ಯಾಚ್ ಮಾಡಿ ಕಾಪಾಡಿ ಬಿಡ್ತಾರೆ. ಹೀರೋಗೆ ನೆಕ್ಸ್ಟ್ ಆ ರಾಕ್ಷಸ ಹಾವು ಕೂಡ ಹಾಗೆ ಕೆಳಗಡೆ ಬರೋದಕ್ಕೆ ನೋಡ್ತಿರುತ್ತೆ. ಆದ್ರಿಂದ ನಮ್ಮ ಹುಡುಗರು ಎಲ್ಲರೂ ಹೆದರಿ ಆ ಕಾಲೇಜಿನ ಕ್ಯಾಂಟೀನ್ ರೂಮ್ ಒಳಗಡೆ ಹೋಗಿ ಹೌಸ್ಕೋತಾರೆ. ಆವಾಗ್ಲೇನೆ ನಮ್ಮ ಹೀರೋಗೂ ಆ ಸಾಹುಕಾರ ಹುಡುಗನಿಗೂ ಜಗಳ ಬರೋದಕ್ಕೆ ಶುರುವಾಗುತ್ತೆ. ನಾವು ಎಲ್ಲರೂ ಆ ಜಾಗದಲ್ಲಿ ಇರ್ತಾ ಇದ್ದಿದ್ರೆ ಈ ರೀತಿಯ ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ, ಎಲ್ಲವೂ ನಿನ್ನಿಂದಾನೆ ಅಂತ ನಮ್ಮ ಹೀರೋ ಆ ಸಾಹುಕಾರ ಹುಡುಗನ ಜೊತೆ ಜಗಳ ಮಾಡ್ತಿರ್ತಾನೆ. ಸೊ ಇವರಿಬ್ಬರು ಜೋರಾಗಿ ಕಿರ್ಚಿ ಜಗಳ ಮಾಡ್ಕೊಳ್ಳುವ ಸದ್ದು ಆ ರಾಕ್ಷಸ ಹಾವಿನ ಕಿವಿಗೆ ಬಿದ್ದು ಆ ಹಾವು ಕರೆಕ್ಟ್ ಆಗಿ ಆ ಕ್ಯಾಂಟೀನ್ ವಿಂಡೋಸ್ ಅನ್ನ ಹೊಡ್ಕೊಂಡು ಒಳಗಡೆ ಬರುತ್ತೆ. ಇವಾಗ ಎಲ್ಲರೂ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಫ್ರೀಜರ್ ರೂಮಿಗೆ ಬಂದು ಸೇರ್ಕೋತಾರೆ. ಆ ಜಾಗದಲ್ಲಿ ಟೆಂಪರೇಚರ್ ತುಂಬಾ ಲೋ ಆಗಿರೋದ್ರಿಂದ ಆ ಹಾವಿನ ಕೈಯಲ್ಲಿ ಇವ್ರುಗಳನ್ನ ನೋಡೋಕೆ ಆಗ್ತಾ ಇಲ್ಲ. ಅದೇ ತರ ನಮ್ಮ ಹುಡುಗರು ಕೂಡ ಯಾವುದೇ ರೀತಿಯ ಸದ್ದನ್ನು ಮಾಡದೆ ಹಾಗೆ ಸೈಲೆಂಟ್ ಆಗಿ ಅಲ್ಲಿ ಹೌಸ್ಕೊಂಡಿರ್ತಾರೆ. ಸೊ ಆ ಹಾವು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ನೋಡ್ಬಿಟ್ಟು ಆ ರೂಮ್ ಅಲ್ಲಿ ಯಾರು ಇಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ಅಲ್ಲಿರೋರು ಎಲ್ಲರೂ ಹೊರಗಡೆ ಹೋಗ್ಬಿಡೋಣ ಅಂತ ಅನ್ಕೋಬೇಕಾದ್ರೆ ಆವಾಗ್ಲೇ ಆ ಸಣ್ಣ ಪುಟ್ಟ ಹಾವುಗಳೆಲ್ಲ ಆ ರೂಮ್ ಒಳಗಡೆ ಬರೋದಕ್ಕೆ ಶುರು ಮಾಡ್ತವೆ. ಆವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಆ ರೂಮಿನ ಟೆಂಪರೇಚರ್ ಅನ್ನ ಇನ್ನ ತೀರಾ ಕಡಿಮೆ ಮಾಡಿ ಬಿಟ್ಬಿಡ್ತಾನೆ. ಆದ್ರಿಂದ ಆ ಚಳಿ
ಚಳಿಯನ್ನ ತಡ್ಕೊಳ್ಳಕ್ಕೆ ಆಗದೆ ಆ ಹಾವುಗಳು ಎಲ್ಲವೇ ರೋಲ್ ಮಾಡಿ ಒಂದೇ ಜಾಗದಲ್ಲಿ ಫ್ರೀಸ್ ಆಗ್ಬಿಡ್ತವೆ. ಇವಾಗ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಆ ಹಾವುಗಳನ್ನ ತುಳಿಯದೆ ಹಾಗೆ ಈ ರೂಮ್ ಅನ್ನ ದಾಟಿ ಎಲ್ಲರೂ ಹೋಗ್ಬಿಡಿ ಹೊರಗಡೆ ಅಂತ ಹೇಳಿ ನಮ್ಮ ಹೀರೋ ಎಲ್ಲರನ್ನು ಕಳಿಸ್ತಾವನೆ. ಅದೇ ತರ ಎಲ್ಲರೂ ಹಾವುಗಳನ್ನ ದಾಟಿ ಹೋಗ್ತಾ ಇರುವ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಮಾತ್ರ ಮಿಸ್ ಆಗಿ ಹಾವುಗಳ ಮೇಲೇನೆ ಬಿದ್ದೋಗ್ತಾವಳೆ. ಇವಾಗ ಅವಳ ಮೈ ಪೂರ್ತಿ ಹಾವುಗಳು ಸುತ್ಕೊಂಡಿರುತ್ತೆ. ಆದ್ರಿಂದ ನಮ್ಮ ಹೀರೋ ಆ ಹಾವುಗಳನ್ನ ಒಂದೊಂದಾಗಿ ತೆಗೆದು ಬಿಡ್ತಿರ್ತಾನೆ. ಆದ್ರೆ ಆವಾಗ ಅಂತಹ ಸಮಯದಲ್ಲಿ ಒಂದು ಹಾವು ಮಾತ್ರ ನಮ್ಮ ಹೀರೋವನ ಕತ್ತಲ್ಲಿ ಕಚ್ಬಿಡುತ್ತೆ. ಇದರಿಂದ ಮೈಯಿಗೆ ವಿಷ ಹತ್ಕೊಂಡಿರುವ ನಮ್ಮ ಹೀರೋಗೆ ತಕ್ಷಣ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗಿರುತ್ತೆ. ಆದ್ರಿಂದ ಪಕ್ಕದಲ್ಲಿರುವ ಮೆಡಿಕಲ್ ರೂಮಿಗೆ ತಗೊಂಡು ಹೋಗಿ ಮಲಗಿಸ್ತಾರೆ ಅವನನ್ನ. ಇವಾಗ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಇಬ್ಬರು ಸೇರ್ಕೊಂಡು ನಮ್ಮ ಹೀರೋವನ ಮೈಯಲ್ಲಿ ಇರ್ತಾ ಇರುವ ವಿಷವನ್ನ ಹೊರಗಡೆ ತೆಗೆಯುತ್ತಿರ್ತಾರೆ. ಸದ್ಯ ನಮ್ಮ ಹೀರೋವನ್ನ ಹೇಗೋ ಕಾಪಾಡಿ ಬಿಟ್ರು ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್. ಇನ್ನೊಂದು ಕಡೆ ಆ ರಾಕ್ಷಸ ಹಾವು ಯಾರಾದ್ರೂ ಸಿಗ್ತಾರಾ ಅಂತ ಆ ಕಾಲೇಜ್ ಕ್ಯಾಂಪಸ್ ಅನ್ನೇ ರೌಂಡ್ ಹಾಕ್ತಿರುತ್ತೆ. ಇವಾಗ ರೂಮ್ ಒಳಗಡೆ ರೆಸ್ಕ್ಯೂ ಟೀಮ್ ಅವರು ಬರಲ್ವಾ ಅಂತ ಹೇಳಿ 5 ಗಂಟೆ ಟೈಮ್ ಆಗ್ಬಿಟ್ಟಿದೆ. ಅದಕ್ಕಿಂತ ಜಾಸ್ತಿನೇ ಆಗ್ಬಿಟ್ಟಿದೆ. ಇನ್ನುವೇ ಅವ್ರುಗಳು ಬಂದಿರೋ ರೀತಿ ಕಾಣ್ತಿಲ್ಲ. ಆದ್ರಿಂದ ಆ ಸಾವುಕಾರ ಹುಡುಗ ಮತ್ತೆ ಅವ್ರುಗಳಿಗೆ ಕಾಲ್ ಮಾಡಿ ಕೇಳ್ತಾವನೆ. ಆವಾಗ ಆಪೋಸಿಟ್ ಅಲ್ಲಿ ಮಾತಾಡೋರು, ಸದ್ಯಕ್ಕೆ ನಾವು ಆ ಜಾಗಕ್ಕೆ ಬರೋಕೆ ಆಗಲ್ಲ, ನಾವು ಅಲ್ಲಿಗೆ ಬಂದು ಸೇರೋದಕ್ಕೆ ಇನ್ನೂ ಕೂಡ ಟೈಮ್ ತಗೊಳುತ್ತೆ ಅನ್ಸುತ್ತೆ, ಸೊ ನಾವು ಬರೋವರೆಗೂ ಅಲ್ಲೇನೆ ಸೇಫ್ ಆಗಿರ್ತೀರಿ ಅನ್ನೋ ತರ ಹೇಳ್ಬಿಡ್ತಾರೆ. ಸೊ ನಮ್ಮ ಹುಡುಗರು ಎಲ್ಲರಿಗೂ ನಂಬಿಕೆನೆ ಹೋಗ್ಬಿಡುತ್ತೆ. ಸದ್ಯಕ್ಕೆ ಆ ರೆಸ್ಕ್ಯೂ ಟೀಮ್ ಬರೋ ರೀತಿ ಕಾಣ್ತಾ ಇಲ್ಲ. ಆದ್ರಿಂದ ಇವಾಗ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಒಂದು ಐಡಿಯಾವನ್ನ ಹೇಳ್ತಾನೆ. ಸೊ ನಮಗೆ ಬೇರೆ ದಾರಿನೇ ಇಲ್ಲ, ಇವಾಗ ಸಾವುಕಾರ ಹುಡುಗನ ಕಾರನ್ನ ಯೂಸ್ ಮಾಡಿನೇ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾಗಿದೆ. ಸೊ ಯಾರು ಹೆದರ್ಕೋಬೇಡಿ, ಆ ಹಾವನ್ನ ಅಟ್ಯಾಕ್ ಮಾಡೋದಕ್ಕೆ ಅದ್ರ ವಿರುದ್ಧವಾಗಿ ನಾವು ಹೋರಾಡೋದಕ್ಕೆ ನಿಮಗೆ ವೆಪನ್ ರೀತಿ ಏನೆಲ್ಲ ಸಿಗುತ್ತೋ ಎಲ್ಲವನ್ನು ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಅಲ್ಲಿರುವ ಹುಡುಗಿಯರು ಎಲ್ಲರೂ ವೆಪನ್ಸ್ ಗಳನ್ನ ತೆಗೆದಿಟ್ಕೋತಾರೆ. ಆವಾಗ್ಲೇನೆ ಆ ಸಾವುಕಾರ ಹುಡುಗ ಯಾರಿಗೂ ಗೊತ್ತಿಲ್ಲದೆ ಒಂದು ಇಂಜೆಕ್ಷನ್ ಅನ್ನ ಹೌಸಿಡೋದಕ್ಕೆ ನೋಡ್ತಾವನೆ. ಆದ್ರೆ ಅದನ್ನ ಒಬ್ಬಳು ಹುಡುಗಿ ಮಾತ್ರ ಗಮನಿಸಿ ಬಿಡ್ತಾವಳೆ. ನಂತರ ಆ ಹುಡುಗಿ ಆ ಸಾವುಕಾರ ಹುಡುಗನನ್ನ ಮಾತ್ರ ಸಪರೇಟ್ ಆಗಿ ಕರ್ಕೊಂಡು ಬಂದು, ನೀನು ಏನನ್ನ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ನನ್ನ ಮಾತ್ರ ಸೇಫ್ ಆಗಿ ಈ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗ್ಬಿಡು ಅಂತ ಕೇಳ್ಕೊತಾವಳೆ. ಅದಕ್ಕೆ ಸಾವುಕಾರ ಹುಡುಗ ಆಗಲ್ಲ ಅಂತ ಹೇಳ್ಬಿಡ್ತಾವನೆ. ಆದ್ರೆ ಆ ಹುಡುಗಿ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾವಳೆ. ಆದ್ರಿಂದ ಹುಡುಗ ಸರಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ಅಡ್ವಾಂಟೇಜ್ ಅನ್ನ ತಗೊಂಡು ಅದನ್ನ ಮಿಸ್ಯೂಸ್ ಮಾಡ್ಕೋತಾನೆ. ಆ ಹುಡುಗಿ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ನೋಡ್ತಾವನೆ. ಕರೆಕ್ಟ್ ಆಗಿ ಅದನ್ನ ಸಾವುಕಾರ ಹುಡುಗನ ಗರ್ಲ್ ಫ್ರೆಂಡ್ ನೋಡ್ಬಿಡ್ತಾವಳೆ. ಸೊ ಅವನ ಗರ್ಲ್ ಫ್ರೆಂಡ್ ಅನ್ನ ನೋಡಿದ ತಕ್ಷಣ ಸಾವುಕಾರ ಹುಡುಗ ಅಲ್ಲಿಂದ ನೈಸ್ ಆಗಿ ಎಸ್ಕೇಪ್ ಆಗ್ಬಿಡ್ತಾವನೆ. ಇವಾಗ ಆ ಹುಡುಗಿ ಮಾತ್ರ ಕರೆಕ್ಟ್ ಆಗಿ ಅಲೋನ್ ಆಗಿ ಈ ಗರ್ಲ್ ಫ್ರೆಂಡ್ ಹುಡುಗಿ ಹತ್ರ ಸಿಗಾಕೋಬಿಟ್ಟಿರ್ತಾವಳೆ. ಆವಾಗ ಕರೆಕ್ಟ್ ಆಗಿ ಇವ್ರುಗಳು ಇರ್ತಾ ಇರೋ ರೂಮಿನ ವಿಂಡೋ ಕಡೆಗೆ ಆ ರಾಕ್ಷಸ ಹಾವು ಬಂದು ನಿಂತಿರುತ್ತೆ. ಇದನ್ನ ನೋಡಿದ ಗರ್ಲ್ ಫ್ರೆಂಡ್ ಹುಡುಗಿ ಏನನ್ನ ಅನ್ಕೊಂಡ್ಲ, ಏನೋ ಇದೇನೆ ನಿನ್ನ ರಿವೆಂಜ್ ತಗೊಳಕ್ಕಾದ ಕರೆಕ್ಟ್ ಆದ ಸಮಯ ಅಂತ ಹೇಳಿ ಆ ಹುಡುಗಿಯನ್ನ ರಾಕ್ಷಸ ಹಾವಿನ ಹತ್ರ ತಳ್ಳಿ ಬಿಟ್ಬಿಡ್ತಾವಳೆ. ಸೊ ಆ ಹಾವು ಕೂಡ ಕರೆಕ್ಟ್ ಆಗಿ ಆ ಹುಡುಗಿಯನ್ನ ಕೊಚ್ಚಿ ನುಂಗ್ಬಿಡುತ್ತೆ. ನಂತರ ರಾಕ್ಷಸ ಹಾವು ಆ ವಿಂಡೋ ದಾರಿಯನ್ನೇ ಯೂಸ್ ಮಾಡಿ ಬಿಲ್ಡಿಂಗ್ ಒಳಗಡೆ ಬಂದ್ಬಿಡುತ್ತೆ. ಇವಳು ಹಾಗೆ ಕಿರ್ಚ್ಕೊಂಡು ಓಡಿ ಹೋಗ್ತಾ ಇರ್ತಾವಳೆ. ಹಿಂದೆನೆ ಆ ರಾಕ್ಷಸ ಹಾವು ಕೂಡ ಅಟ್ಟಾಡ್ಸ್ಕೊಂಡು ಬರ್ತಿರುತ್ತೆ. ಇವಳು ಕಿರ್ಚ್ಕೊತಾ ಇರುವ ಸದ್ದನ್ನ ಕೇಳಿ ಅಲ್ಲಿರೋರಿಗೆಲ್ಲರೂ ಆ ಹಾವೇ ಬಂದ್ಬಿಟ್ಟಿದೆ ಅಂತ ಕರೆಕ್ಟ್ ಆಗಿ ಯೂಹೆ ಮಾಡಿ ಆ ಬಿಲ್ಡಿಂಗ್ ನ ಬಿಟ್ಟು ಓಡಿ ಹೊರಗಡೆ ಬರ್ತಾರೆ. ಇವಾಗ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿರುವ ಕಾರ್ಗೆ ಎಲ್ಲರೂ ಹತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟ್ ಆಗಿ ಹಿಂದೆ ಆ ರಾಕ್ಷಸ ಹಾವು ಕೂಡ ಬಂದ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಅವನ ಕೈಯಲ್ಲಿರುವ ಫ್ಲಾರ್ ಗನ್ ಅನ್ನು ಯೂಸ್ ಮಾಡಿ ಆ ಹಾವನ್ನ ಡೈವರ್ಟ್ ಮಾಡ್ತಾವನೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಆ ಕಾರಲ್ಲಿ ನಮ್ಮ ಹುಡುಗರಿಗೆಲ್ಲರೂ ಎಸ್ಕೇಪ್ ಆಗಿ ಸ್ವಲ್ಪ ದೂರ ಬರ್ತಾರೆ. ಆದ್ರೆ ಒಂದು ಸ್ಟೇಜ್ ಮೇಲೆ ಆ ಕಾರು ಹಾಗೆ ಮಧ್ಯದಲ್ಲಿ ನಿಂತು ಬಿಡುತ್ತೆ. ಆದ್ರಿಂದ ನಮ್ಮ ಹುಡುಗರು ಎಲ್ಲರೂ ಆ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಅಲ್ಲಿಂದ ಸ್ವಲ್ಪ ಪಕ್ಕದಲ್ಲೇ ಇರುತ್ತೆ ಪಾರ್ಕಿಂಗ್ ಲಾಟ್. ಸೊ ಆ ಜಾಗಕ್ಕೆ ಎಲ್ಲರೂ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಆ ಜಾಗಕ್ಕೂ ಬಂದು ಸೇರ್ತಾರೆ. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಸಾವುಕಾರ ಹುಡುಗ ದೊಡ್ಡ ಕಾರಾಗಿ ಏನಾದ್ರೂ ಇಟ್ಟಿರ್ತಾನೆ ಅಂತ ನೋಡಿದ್ರೆ ಇಬ್ಬರು ಮಾತ್ರ ಹೋಗುವಂತಹ ಒಂದು ಸೂಪರ್ ಕಾರ್ ಅನ್ನ ಮಡಗಿರ್ತಾವನೆ. ಸೊ ಅದನ್ನು ನೋಡಿದ ಎಲ್ಲರೂ ಮುಟ್ಟಾಳರಾದ್ರು. ಸೊ ಇವಾಗ ಆ ಸಾವುಕಾರ ಹುಡುಗ ಮತ್ತೆ ಅವನ ಗರ್ಲ್ ಫ್ರೆಂಡ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಹೀರೋ ಏನಕ್ಕೆ ನೀನು ನಮ್ಮನ್ನ ಈ ರೀತಿ ಮೋಸ ಮಾಡ್ದೆ ಅಂತ ಹೇಳಿ ಅವನನ್ನ ತಬ್ಬು ಹಿಡ್ಕೋಬೇಕಾದ್ರೆ ಆವಾಗ್ಲೇನೆ ಆ ಸಾವುಕಾರ ಹುಡುಗ ಒಂದು ಇಂಜೆಕ್ಷನ್ ಅನ್ನ ತಗೊಂಡು ಹೌಸಿಟ್ಟಿರ್ತಾನೆ ಅಲ್ವಾ, ಅದನ್ನ ತೆಗೆದು ನಮ್ಮ ಹೀರೋವನ ಕಾಲಿಗೆ ಚುಚ್ಚಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ನಮ್ಮ ಹೀರೋವನ ಕಾಲು ಫ್ರೀಸ್ ಆಗ್ಬಿಡುತ್ತೆ. ಬೆಂಡ್ ಇಂಜೆಕ್ಷನ್ ಅನ್ಸುತ್ತೆ ಅದು. ನಂತರ ಇವರಿಬ್ಬರು ಆ ಕಾರಿನ ಹತ್ರ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ರಾಕ್ಷಸ ಹಾವು ಅವರುಗಳ ಮುಂದೆ ಬಂದು ನಿಲ್ಲುತ್ತೆ. ಸೊ ಇವಾಗ ಸರಿಯಾಗಿ ಆ ರಾಕ್ಷಸ ಹಾವಿನ ಹತ್ರ ಇವರಿಬ್ಬರು ಸಿಗೋಕೋಬಿಟ್ಟಿದ್ದಾರೆ. ಸ್ವಲ್ಪ ಅಲ್ಲಾಡಿದ್ರು ಕೂಡ ಇವ್ರುಗಳನ್ನ ಕೊಚ್ಚಿ ನುಂಗ್ಬಿಡುತ್ತೆ. ಸೊ ಏನನ್ನು ಮಾಡೋಕೆ ಆಗದೆ ಇವರಿಬ್ಬರು ನಿಂತಿರ್ಬೇಕಾದ್ರೆ ಆವಾಗ ಸಾವುಕಾರ ಹುಡುಗ ಸೆಲ್ಫಿಶ್ ಆಗಿ ಥಿಂಕ್ ಮಾಡಿ ಅವನ ಗರ್ಲ್ ಫ್ರೆಂಡ್ ಅನ್ನೇ ಆ ಹಾವಿನ ಹತ್ರ ಮುಂದೆ ತಳ್ಳಿಬಿಟ್ಬಿಡ್ತಾವನೆ. ಅಷ್ಟೇ ಆ ರಾಕ್ಷಸ ಹಾವು ಆ ಹುಡುಗಿಯನ್ನ ಒಂದೇ ಕೊಚ್ಚು ಹಾಗೆ ನುಂಗ್ಬಿಡುತ್ತೆ.
ಈ ಕಡೆ ನಮ್ಮ ಹುಡುಗರು ಎಲ್ಲರೂ ತಪ್ಪಿಸ್ಕೊಂಡು ಬೇರೆ ಕಡೆ ಓಡಿ ಹೋಗ್ಬಿಡೋಣ ಅಂತ ಓಡಿ ಹೋಗ್ತಿರ್ತಾರೆ. ಈ ಕಡೆ ಸಾವುಕಾರ ಹುಡುಗ ಕಾರಿಗೆ ಬೀಗವನ್ನ ಹಾಕಿ ಅದನ್ನ ಓಪನ್ ಮಾಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಆಗಲ್ಲ ಗಾಬರಿಯಲ್ಲಿ. ಸೊ ಅಷ್ಟರಲ್ಲಿ ಆ ರಾಕ್ಷಸ ಹಾವು ಇವನ ಹತ್ರ ಬಂದು ಇವನನ್ನೇ ಗುರಾಯಿಸಿ ನೋಡ್ತಿರುತ್ತೆ. ಅಷ್ಟೇ ಕೊನೆಯದಾಗಿ ಸಾವುಕಾರ ಹುಡುಗನ ಕಥೆನು ಮುಗಿಯುತ್ತೆ. ಇವಾಗ ಮಿಕ್ಕಿರೋರು ಎಲ್ಲರೂ ಚೆನ್ನಾಗಿ ಓಡಿ ಹೋಗ್ತಾ ಇರ್ತಾರೆ. ಆದ್ರೆ ಇವಾಗ ನಮ್ಮ ಹೀರೋನ ಒಂದು ಕಾಲು ಫ್ರೀಸ್ ಆಗಿರೋದ್ರಿಂದ ಅವನ ಕೈಯಲ್ಲಿ ಓಡೋಕೆ ಆಗ್ತಾ ಇಲ್ಲ. ಸೊ ಕೆಳಗಡೆ ಬಿದ್ದೋಗ್ತಿರ್ತಾವನೆ. ಸೊ ನಮ್ಮ ಹೀರೋವನ್ನ ಮಿಕ್ಕಿರೋ ಹುಡುಗಿಯರ ಮೇಲೆ ಎತ್ತೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ರಾಕ್ಷಸ ಹಾವು ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಇವ್ರಗಳ ಕತೆ ಮುಗೀತು ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಸೆಕ್ಯೂರಿಟಿ ಹೆಡ್ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದು ಡ್ರೋನ್ ಗಳನ್ನ ಯೂಸ್ ಮಾಡಿ ಆ ಹಾವನ್ನ ಡೈವರ್ಟ್ ಮಾಡಿ ಅವರು ಅದನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಗ್ಯಾಪ್ ಅನ್ನ ಯೂಸ್ ಮಾಡಿ ಹುಡುಗಿಯರು ನಮ್ಮ ಹೀರೋವನ್ನ ಕರ್ಕೊಂಡು ವೇರ್ ಹೌಸ್ ಒಳಗಡೆ ಹೋಗ್ಬಿಡ್ತಾರೆ. ಆವಾಗ ಹೀರೋ ಅವನ ತಂದೆಯಾಗಿ ಭಾವಿಸ್ತಿದ್ದ ಸೆಕ್ಯೂರಿಟಿ ಹೆಡ್ ತೀರೋಗ್ಬಿಟ್ರೋ ಏನೋ ಅಂತ ಅವ್ರ ಬಗ್ಗೆ ಯೋಚನೆ ಮಾಡಿ ಅಳ್ತಿರ್ತಾವನೆ. ಆವಾಗ ಹೀರೋಯಿನ್ ಇದೇ ರೀತಿನೇ ನಾವು ಯೋಚನೆ ಮಾಡ್ತಾ ಇದ್ರೆ ಒಬ್ಬೊಬ್ಬರಾಗಿ ಆ ಹಾವಿನ ಹತ್ರ ಸಿಗಾಕೊಂಡು ಸಾಯ್ತಾ ಇರ್ತೀವಿ. ಕೊನೆಯದಾಗಿ ಆ ಹಾವಿನ ಹತ್ರ ಇಂದ ನಾವು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಬಿಟ್ಬಿಟ್ಟು ಆ ಹಾವನ್ನ ಅಟ್ಯಾಕ್ ಮಾಡಿ ನಾವು ಸಾಯಿಸೋದಕ್ಕೆ ನೋಡೋಣ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ ಹಾಗಾದ್ರೆ ಸರಿ ಇದೇನೇ ನಮ್ಮ ಫೈನಲ್ ಚಾನ್ಸ್ ಅಂತ ಹೇಳಿ ಇಲ್ಲಿರುವ ಥಿಂಗ್ಸ್ ಎಲ್ಲವನ್ನು ತಗೊಳ್ಳಿ, ಖಂಡಿತ ಹಾವನ್ನ ನಾವು ಕೊಂದಾಕ್ಬಿಡೋಣ ಅಂತ ಹೇಳಿ ಪಟಾಕಿನ ಮದ್ದುಗಳ ಜೊತೆ ನಮ್ಮ ಹುಡುಗರು ಆಚೆ ಹೊರಡುತ್ತಾರೆ. ಇವಾಗ ಪಟಾಕಿಯನ್ನು ಯೂಸ್ ಮಾಡಿ ಇವ್ರುಗಳು ಇರ್ತಾ ಇರುವ ಜಾಗವನ್ನ ಸಿಗ್ನಲ್ ಕೊಡ್ಬೇಕಾದ್ರೆ ಆ ಹಾವಿಗೆ ಆ ರಾಕ್ಷಸ ಹಾವು ಕೂಡ ಇವ್ರುಗಳು ಇರೋ ಜಾಗಕ್ಕೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆವಾಗ ನಮ್ಮ ಹುಡುಗರು ಎಲ್ಲ ಪಟಾಕಿಗಳನ್ನು ಯೂಸ್ ಮಾಡಿ ಆ ಹಾವನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಪಟಾಕಿಗಳ ಏಟಿನಿಂದ ಆ ಹಾವಿನ ಮೈ ಮೇಲೆ ಆಗ್ತಾ ಇರುವ ಬೆಂಕಿಯ ಗಾಯಗಳಿಂದ ಆ ನೋವನ್ನು ತಡ್ಕೊಳ್ಳಕ್ಕೆ ಆಗದೆ ಅದ್ರ ಬಾಳವನ್ನ ಯೂಸ್ ಮಾಡಿ ಕೆಲವೊಬ್ಬರಿಗೆ ಒಡೆಯುತ್ತೆ. ಸೊ ಹುಡುಗರು ಕೆಲವರು ಕೆಳಗಡೆ ಬಿದ್ದೋಗ್ತಾರೆ. ಅವ್ರುಗಳನ್ನ ಸಾಯಿಸೋದಕ್ಕೆ ಆ ಹಾವು ಹತ್ರ ಹೋಗುತ್ತೆ. ಸೊ ಅವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಫೆಸ್ಟಿವಲ್ ಗೆ ಯೂಸ್ ಮಾಡ್ತಾರಲ್ಲ ಪಟಾಕಿಗಳನ್ನ ಆ ಬಾಕ್ಸ್ ಅನ್ನು ತಗೊಂಡು ಕರೆಕ್ಟ್ ಆಗಿ ಆ ಹಾವಿನ ಬಾಯಿ ಒಳಗಡೆ ಹಾಕ್ಬಿಡ್ತಾವನೆ. ಸೊ ನೋವನ್ನು ತಡ್ಕೊಳ್ಳಕ್ಕೆ ಆಗದೆ ಆ ಹಾವು ಆ ಜಾಗದಲ್ಲೇ ತುಪ್ಪ ಅಂತ ಕೆಳಗಡೆ ಬಿದ್ದೋಗುತ್ತೆ. ಇವ್ರುಗಳು ಎಲ್ಲರೂ ಅಷ್ಟೇ ಆ ಹಾವಿನ ಕತೆ ಮುಗೀತು ಅಂತ ಅನ್ಕೊಂಡಿರ್ತಾರೆ. ಅದೇ ತರ ಒಬ್ಬಳು ಹುಡುಗಿ ನಿಧಾನಕ್ಕೆ ಆ ಹಾವಿನ ಹತ್ರ ಹೋಗಿ ಇದನ್ನ ನಾವು ಕೊಂದ್ಬಿಟ್ಟಿವಿ ಅಂತ ಮಾಸ್ ಡೈಲಾಗ್ ಗಳನ್ನ ಹೊಡೆದು ನಗಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಹಾವು ಎದ್ದು ಆ ಹುಡುಗಿಯನ್ನ ಕಚ್ಚಿ ನುಂಗ್ಬಿಡುತ್ತೆ. ಅಷ್ಟೇ ಆ ಹುಡುಗಿಯ ಕತೆ ಮುಗೀತು. ನಂತರ ನಮ್ಮ ಹೀರೋಯಿನ್ ಅನ್ನು ಕೆಳಗಡೆ ತಳ್ಳಿ ಅವಳನ್ನ ಕಚ್ಚಿ ತಿನ್ನೋದಕ್ಕೆ ಸಾಯಿಸೋದಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಒಂದು ದೊಡ್ಡ ರಾಡ್ ಅನ್ನು ತಗೊಂಡು ಜಂಪ್ ಮಾಡಿ ಆ ಹಾವಿನ ತಾಳೆಗೇನೆ ಚುಚ್ಚುತ್ತಾವನೆ. ಆವಾಗ ಕೂಡ ಹಾವು ಸಾಯೋ ರೀತಿ ಕಾಣ್ತಾ ಇಲ್ಲ, ಭಯಂಕರವಾಗಿ ನಮ್ಮ ಹೀರೋಗೆ ಆಟ ಆಡಿಸ್ತಿರುತ್ತೆ. ಸೊ ಹೀಗೆ ಬಿಟ್ರೆ ಆ ಹಾವು ಖಂಡಿತ ನಮ್ಮ ಎಲ್ಲರನ್ನು ಸಾಯಿಸ್ಬಿಡುತ್ತೆ ಅಂತ ಕೊನೆಯದಾಗಿ ನಮ್ಮ ಪ್ಲಾನ್ ಏನು ಅದನ್ನ ಸಕ್ಸಸ್ ಮಾಡೋಣ ಅಂತ ಹೀರೋ ಹೇಳ್ತಾವನೆ. ಅಂದ್ರೆ ಏನು ಅಂದ್ರೆ ಇದೊಂದು ಸೂಸೈಡ್ ಪ್ಲಾನ್ ರೀತಿ. ಒಂದು ಜಾಗದಲ್ಲಿ ನಮ್ಮ ಹೀರೋ ಆ ಹಾವನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾವನೆ. ಆ ಜಾಗದಲ್ಲಿ ಪೆಟ್ರೋಲ್ ಕೆಳಗಡೆ ಚೆಲ್ಲೋ ರೀತಿ ಸೆಟ್ ಮಾಡಿಟ್ಟಿರ್ತಾರೆ. ಆ ಜಾಗಕ್ಕೆ ಬಂದಿದ್ದ ತಕ್ಷಣ ಪೆಟ್ರೋಲ್ ಎಲ್ಲವೂ ಕರೆಕ್ಟ್ ಆಗಿ ಆ ಹಾವಿನ ಮೇಲೆ ಸುರಿಯುತ್ತೆ. ಆ ಜಾಗದಲ್ಲಿ ನಮ್ಮ ಹೀರೋ ಇರ್ತಾನೆ, ಆ ಹಾವು ಕೂಡ ಇರುತ್ತೆ. ಆ ಹಾವಿನ ಮೇಲೆ ಫುಲ್ ಇವಾಗ ಪೆಟ್ರೋಲ್ ಸುರಿದು ಬಿಟ್ಟಿರುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಅನ್ನು ನೋಡಿ ಆ ಬಟನ್ ನ ಪ್ರೆಸ್ ಮಾಡು ಅಂತ ಜೋರಾಗಿ ಕಿರ್ಚ್ಕೊತಾವನೆ. ಅದಕ್ಕೆ ನಮ್ಮ ಹೀರೋಯಿನ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಡಿಲೇ ಮಾಡ್ತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಆ ದೊಡ್ಡ ಹಾವು ನಮ್ಮ ಹೀರೋವನ್ನೇ ಕಚ್ಚಿ ನುಂಗ್ಬಿಡುತ್ತೆ. ಸರಿ ಇದ್ರ ಮೇಲೆ ನಾವು ಅದನ್ನ ಬಿಡೋಕೆ ಆಗಲ್ಲ, ಸುಮ್ನಿರೋಕೆ ಆಗಲ್ಲ ಅಂತ ಅವಳ ಕೈಯಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡ್ಬೇಕಾದ್ರೆ ಸೆಟ್ ಮಾಡಿ ಮಡಗಿರುವ ಪಟಾಕಿಗಳೆಲ್ಲ ಹಾವಿನ ಮೇಲೆ ಬಿದ್ದು ಸಿಡಿಬೇಕಾದ್ರೆ ಆ ಹಾವಿನ ಮೇಲೆ ಪೆಟ್ರೋಲ್ ಬೇರೆ ಆಲ್ರೆಡಿ ಇರೋದ್ರಿಂದ ಹಾಗೆ ಬೆಂಕಿ ಹತ್ಕೊಂಡು ಭಯಂಕರವಾಗಿ ಹುರಿಯುತ್ತೆ. ಸೊ ಇಷ್ಟು ದೊಡ್ಡ ಹಣಹುತ್ತದಲ್ಲಿ ಸಿಗಾಕೊಂಡಿದ್ದ ಹಾವು ಅದ್ರ ಕೈಯಲ್ಲಿ ತಡ್ಕೊಳ್ಳೋಕೆ ಆಗದೆ ಕೊನೆಗೆ ಅದು ಸತ್ತು ಕೆಳಗಡೆ ಬೀಳುತ್ತೆ. ಆದ್ರೆ ಹೀರೋ ಸತ್ತೋಗ್ಬಿಟ್ಟ ಅಂತ ಎಲ್ಲರೂ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಮತ್ತೆ ಆ ರಾಕ್ಷಸ ಹಾವಿನ ಬಾಯಿ ಓಪನ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಹಾವಿನ ಬಾಯಿ ಒಳಗಡೆ ನಮ್ಮ ಹೀರೋ ಇರ್ತಾ ಇದ್ದಿದ್ರಿಂದ ಅವನ ಮೈಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಸೊ ನಮ್ಮ ಹೀರೋ ಜೀವಂತವಾಗಿ ಆ ಹಾವಿನ ಬಾಯಿಯಿಂದ ಹೊರಗಡೆ ಬರ್ತಾವನೆ. ಅದು ಮಾತ್ರ ಇಲ್ಲ, ಸತ್ತೋಗ್ಬಿಟ್ರು ಅಂತ ಅನ್ಕೊಂಡಿದ್ದ ಅಲ್ವಾ ನಮ್ಮ ಹೀರೋ ಆ ಸೆಕ್ಯೂರಿಟಿ ಹೆಡ್, ಅವರು ಕೂಡ ಮತ್ತೆ ಜೀವಂತವಾಗಿ ಬಂದ್ಬಿಡ್ತಾರೆ ಆ ಜಾಗಕ್ಕೆ. ಆಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆನೆ ರೆಸ್ಕ್ಯೂ ಟೀಮ್ ಆ ಜಾಗಕ್ಕೆ ಬಂದು ಸೇರ್ತಾರೆ. ಎಲ್ಲ ಮುಗ್ದಾದ್ಮೇಲೆ ಬಂದು ಸೇರಿದ್ದಾರೆ. ಬಂದಿರೋ ರೆಸ್ಕ್ಯೂ ಟೀಮ್ ಇನ್ನ ಅರ್ಧ ಜೀವವಾಗಿ ಇರ್ತಿರೋರು, ಏಟಾಗಿರೋರು ಎಲ್ಲರನ್ನು ರೆಸ್ಕ್ಯೂ ಮಾಡ್ತಿರ್ತಾರೆ. ಎಲ್ಲರಿಗೂ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಇಷ್ಟು ದೊಡ್ಡ ಇಶ್ಯೂ ಅಲ್ಲಿ ಒಬ್ಬರಿಗೊಬ್ಬರು ತನ್ನ ಜೀವವನ್ನೇ ಕೊಟ್ಟು ಇನ್ನೊಬ್ಬರ ಜೀವವನ್ನ ಕಾಪಾಡಿದ್ರಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಳಗಡೆ ಲವ್ ಉಂಟಾಗಿ ಇವರಿಬ್ಬರು ಕೊನೆಗೆ ಒಟ್ಟಿಗೆ ಸೇರೋ ರೀತಿ ತೋರಿಸಿ ಒಂದು ಗುಡ್ ಎಂಡಿಂಗ್ ಅನ್ನ ಕೊಟ್ಟು ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಬೇಗ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.